ಕೊಡ್ತಾರೆ. ಬೆಳಗ್ಗೆ 8:30 ಬಂದು ಬೆರಳು ಮುಡಬೇಕು, ಟಂಬ್ ಇಂಪ್ರೆಷನ್ ಮಾಡಬೇಕು. ಮತ್ತೆ 1 ಗಂಟೆ ಊಟದ ಸಮಯಕ್ಕೆ ಹೋದಾಗ ಆಗೊಂದ್ಸರಿ ಟಂಬ್ ಇಂಪ್ರೆಷನ್ ಮಾಡಬೇಕು. ಮತ್ತೆ 2:30 ಬಂದಾಗ ಟಂಬ್ ಇಂಪ್ರೆಷನ್ ಮಾಡಬೇಕು. ಮತ್ತೆ 5:30 ಇವರು ಹೋಗ್ಬೇಕಾದ್ರೆ ಟಂಬ್ ಇಂಪ್ರೆಷನ್ ಮಾಡಬೇಕು ಅಂತ ಹೇಳ್ತಾರಲ್ಲ. ಈ ಕೂಲಿಗೆ ಯಾರಾದ್ರೂ ಸರ್ಕಾರದವರೇ ನೇಮಕ ಮಾಡಿ ಅವ್ರಗಳಿಂದ ಟೆಂಡರ್ ಏನೋ ಕೊಟ್ಟು ಆ ಕೆಲಸ ಮಾಡಿಸೋ ಅಧಿಕಾರಿ ವರ್ಗದವ್ರಿಗೂ ಅವರು ತೊಂದರೆ ಸಿಗೋಕ್ಕಾಗೋದಿಲ್ಲ. ಯಾಕಂದರೆ ಅವರು ಸಿಗೋದಿಲ್ಲ. ಅವ್ರು ಮೇಲ್ಪಟ್ಟರು ಏನು ಮಾಡ್ತಾರೆ, ನೀವು ಕೆಲಸ ಮಾಡಿಸ್ತೀರಾ ಅಂತ ಹೇಳ್ತಾ ಇರ್ತಾರೆ, ಹೋಟೆಲ್ ಕೇಳ್ತಾ ಇರ್ತಾರೆ. ಆದ್ದರಿಂದ ಇವರು ಸಮಾನ ಕೊಡುಗೆ ಏನಂತಿಲ್ಲ, ನಮ್ಗೆ ಏನಾಗಬೇಕು, ಕೆಲಸ ಆಗಬೇಕು. ಎಲ್ಲಿ ನಮ್ಗೆ ಅಭಿವೃದ್ಧಿ ಬೇಕು. ಈಗ ಮರ ನೆಡಿ ಗಿಡ ನೆಡಿ ಅಂತ ಹೇಳ್ತಾರಲ್ಲ, ಫಾರೆಸ್ಟ್ರಿ ಆಗಲಿ ಅವ್ರು ಸಂಬಂಧಪಟ್ಟ ಇಲಾಖೆ, ಅರಣ್ಯ ಇಲಾಖೆ ಆಗಲಿ ಏನು ಮಾಡೋಕ್ಕಾಗುತ್ತೆ? ಎಲ್ಲ ನಾವುಗಳಾದ್ರೆ ಸಹಕಾರ ಕೊಡಬೇಕು, ಸಾರ್ವಜನಿಕರು ಸಹಕಾರ ಕೊಟ್ಟು ಈ ಅಸಮಾನತೆನ ಹೋಗಲಿಸ್ಬೇಕು. ಯಾವುದು ಈಗ NREG ಕೆಲಸ ಮಾಡಿರ್ತಾರೆ, JCB ಎಷ್ಟೋ ದೊಡ್ಡ ಮುಳ್ಳು ಗಿಡಗಳಿರ್ತವೆ, ಅದೆಲ್ಲ ಮಾಡಿದರೆ ಅದನ್ನು JCB ಅಥವಾ ಯಾವುದೋ ಯಂತ್ರೋಪಕರಣಗಳಿಂದ 1 ಗಂಟೆ ಮಾಡೋ ಸಾಕು. ವಿಶ್ವ ಪರಿಸರ ದಿನಾಚರಣೆ ದಿವಸ ಎಲ್ಲರೂ ನಾನು ಮತ್ತೆ ಹೇಳ್ಬೇಕಾಯ್ತು, ಶುಭಾಶಯ ಕೊಡ್ತೀನಿ. ಪ್ರತಿಯೊಬ್ಬರೂ ನಾವು ಒಂದು ಗಿಡ ನೆಟ್ಬಿಟ್ಟು ಹೊರಟೋಗೋದಿಲ್ಲ. ಅವ್ರು ಏನಿದೆ ಇವತ್ತು ಭಾಷಣ ಮಾಡೋದು, ಅವ್ರು ಏನಿಲ್ಲ ಇವರು ಹೇಳೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ಅಳವಡಿಸಬೇಕು. ಅಟ್ಲೀಸ್ಟು ಸರ್ಕಾರಿ ಜಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟು ನಮ್ಮ ಮನೆ ಮುಂದೆ ನಮ್ಮ ಮುಚ್ಚಳಿಸೋದು, ಮನೆ ಮುಂದೆ ಇಟ್ಕೊಳ್ಳಿ. ಅದು ಎಲ್ಲ ನಮ್ಮ ಗದ್ದೆ ಹೊಲ ಎತ್ತುಗಳು ಎಲ್ಲ ಇರುತ್ತೆ. ಒಂದು ಸಣ್ಣ ಗಿಡ ಇವತ್ತೆಲ್ಲಿ ನೋಡಿ ಎಲ್ಲ ಬಿಸ್ನೆಸ್ ಪರ್ಪಸ್ಸು. ತುಂಬ ಜನ 90% ಜನ ಏನು ಮಾಡ್ತಿದ್ದಾರೆ, ಆ ಮರ ಹಾಕಿದ್ರೆ ನಮಗೆ ಒಂದು 10 ವರ್ಷ ಗಳಿಸ್ಬಿಟ್ರೆ ಒಂದು ಲಕ್ಷ ಬರ್ತದಂತೆ. ಈ ಎಲ್ಲ ಕ್ಯಾಲ್ಕುಲೇಟ್ಮೆಂಟ್ ಆಗೋದು ಒಂದು 5 ಮರ ಈ ಥರ ಬಿಟ್ಟು ನಾವೇನು ಮುಂದಿನ ಪೀಳಿಗೆ ಜನ ಉಳಿಬೇಕು ಅಂತಂದರೆ ನಾವು ಒಳ್ಳೆಯ ಮರಗಳು ಯಾವ ಇಂಥ ಜಾತಿಗಳು ಹೊಗೆಗಳಾಗಿ ಒಳ್ಳೆ ಬೇಸಿಗೆಗಾಲ ತುಂಬ ಜನರು ಅವರ ಗೊಬ್ಬರ ಮಾಡ್ತವ್ರೆ. ಹೊಂಗೆಯಲ್ಲಿ ಎಥೆನಾಲ್ ಮತ್ತು ಏನೇನೋ ಮಾಡ್ತವ್ರೆ. ಅದೆಲ್ಲ ಮಾಡೋಕ್ಕೆ ಬೇರೆ ಮರಗಳು ಇದೆಲ್ಲ ಅಧಿಕಾರಿಯವರು ನೆಮ್ಮದಿಯಿಂದ ಕೆಲಸ ಕೊಡಬಾರ್ದು. ಕಿರುಕುಳ ಕೊಡೋದು, ಅವ್ರು ಬರೋದು, ನನ್ನ ಫೋಟೋ ತಗೊಂಡು ಜೇಸಿಬಿ ಮತ್ತೆ ಅದು ಬರೀ ಸಾರ್ವಜನಿಕವಾಗಿ ಏನು ಒಳ್ಳೆಯ ಕೆಲಸ ಇರೋದು ಅವನ್ನೆಲ್ಲ ನಾವು ಸಹಕಾರ ಕೊಡಬೇಕು ಅಂತ ಹೇಳ್ತಾ ನಮಗೆ ಮಾತನ್ನ ಅವಕಾಶ ಅದೆಲ್ಲ ನಿಜವಾದ ಶಾಂತತಂತ್ರ ಸರ್ ಅವರು ಅರ್ಥಗತವಾಗಿ ಇಲಾಖೆ ನಡೆಸತಕ್ಕಂತಹ ಒಂದು ಏನು ಕಷ್ಟಗಳಿದೆ ಅದನ್ನು ನಾವು ಹೇಳಿದರೆ ಸರ್, ನಿಜವಾಗ್ಲೂ ತಮ್ಮ ಕಳಕಳಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಹಿಂದೆ ಗಾದೆಗಳಿತ್ತು ಏನಂತ, ಫಲ ಆಗಿ ಪಾಪ ಕಳೆ ಅಂತ. ಫಲ ಆಗಿ ಪಾಪ ಕಳೆ ಅಂದರೆ ಗಿಡ ನೆಟ್ಟು ಆ ಗಿಡ ನೆಟ್ಟು